ಆಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್ ನಲ್ಲಿ. ಗುರು ಏನು ಮ್ಯಾಚ್ ಗುರು ಇವತ್ತು. RR ವರ್ಸಸ್ KKR ಬೆಂಕಿ ಮ್ಯಾಚ್ ಗುರು, ಬೆಂಕಿ. ಒಂದು ಕಡೆ ಸುನಿಲ್ ನಾರಾಯಣ್ 100 ಹೊಡೆದ್ರೆ, ಒಂದು ಕಡೆ ಜಾಸ್ ಬಟ್ಲರ್ ಕೊನೆವರೆಗೂ ನಿಲ್ಸ್ಕೊಂಡು ಮ್ಯಾಚ್ ಗೆಲ್ಸಿದ್ದಾರೆ. 2 ಸೆಂಚುರಿ ಇವತ್ತು ಒಂದೇ ಮ್ಯಾಚಲ್ಲಿ, ಭರ್ಜರಿ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಗುರು KKR ವರ್ಸಸ್ RR ಗುರು ಇವತ್ತು ಒಂದು, ಯಾಕೆ ಅಂತಂದರೆ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕೆಂದರೆ 223 ರನ್ನು ಚೇಸ್ ಮಾಡೋದು ಈಸಿ ಮ್ಯಾಚ್ ಅಲ್ಲ, ಅಷ್ಟು ಸಖತ್ತಾಗಿ ಆಡಿದ್ದಾರೆ ಬಟ್ಲರ್ ಕೂಡ. ನಮ್ಮ ಈ ಒಂದು ಕಡೆ KKR ಅಲ್ಲಿ ಒಂದು ನಾರಾಯಣ್ದು ಒಂದು ಸೆಂಚುರಿ ಬಂದರೆ, ಈ ಕಡೆ RR ಕಡೆಯಿಂದ ಒಂದು ಜಾಸ್ ಬಟ್ಲರು ಲಾಸ್ಟ್ ಬಾಲ್ವರೆಗೂ ನಿಂತ್ಕೊಂಡಿದ್ದಾರೆ, ಅವ್ರ ಕಡೆ ಒಂದು ಸೆಂಚುರಿ. ಮಸ್ತ್ ಮ್ಯಾಚ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ KKR ಕಡೆ ಸುನಿಲ್ ನಾರಾಯಣ್ ಅವರು 109 ಹೊಡೆದ್ರೆ 13 4 6 6 ಇದರಲ್ಲಿ ಬಂತಂದರೆ, ಇನ್ನು KKR ಅಲ್ಲಿ ಅಂಥ ಪರ್ಫಾರ್ಮೆನ್ಸ್ ಕೊಟ್ಟವ್ರು ಯಾರೂ ಇಲ್ಲ. ರಘುವಂಶಿ 30 ಬಿಟ್ಟರೆ, ಇನ್ನು ಬೇರೆ ಬ್ಯಾಟ್ಸ್ಮನ್ ಎಲ್ಲ ಕಾಂಟ್ರಿಬ್ಯೂಟ್ಸು 0 0, ರಿಂಕು 20 ಅಷ್ಟೇ. ಇನ್ನು ಶ್ರೇಯಸ್ ಅಯ್ಯರ್ ಇಲ್ಲ, ವೆಂಕಟೇಶ್ ಅಯ್ಯರ್ ಇಲ್ಲ, ರಜಲ್ ಇಲ್ಲ. ಇನ್ನು ನಮ್ಮ RR ಬೌಲಿಂಗ್ ಕೂಡ ಹಂಗೆ ಇತ್ತು ಗುರು. ಯಾಕೆಂತಂದರೆ KKR ಅವ್ರಿಗೆ ಅಷ್ಟು ಸುಲಭ ಇರಲಿಲ್ಲ ಪವರ್ ಪ್ಲೇಯಲ್ಲಿ ರನ್ ಹೊಡೆಯೋದು. ಯಾಕೆಂದರೆ ಆ ಥರ ಇತ್ತು. RR ಬೌಲಿಂಗ್ ಅಷ್ಟು ಇಂಪ್ಯಾಕ್ಟ್ ಮಾಡಿ ಆಗ್ತಾಯಿದ್ರು. ಇನ್ನು ಟ್ರೆಂಟ್ ಬೋಲ್ಟ್ ಸೂಪರಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು. ಬಟ್ ಸಖತ್ತಾಗಿತ್ತು, RR ಬೌಲಿಂಗ್ ಕೂಡ ಸಖತ್ತಾಗಿತ್ತು. ಬಟ್ ಆದ್ರೂ ಒಂದು ಯೂಸ್ ಸ್ಕೋರ್ ಹೊಡೆದಿದ್ದಾರೆ KKR ಅವರು 223, ಒಂದು ಬೆಸ್ಟ್ ಸ್ಕೋರ್ ಆಗಿ ಇವತ್ತು ಆಗಿತ್ತು. ಬಟ್ ಆದರೆ ಏನು ಮಾಡ್ತೀರಾ, ನಮ್ಮ ರಾಜಸ್ಥಾನ್ ರಾಯಲ್ಸ್ ಅವರು ಅದೇ ಥರ ತಿರುಗೇಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಗುರು, ನೀನು 223 ಹೊಡೆದಿದ್ಯಾ ಗುರು, ಅದನ್ನು ನಾನು ಚೇಸ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಗುರು. ಆ್ಯಕ್ಚುಲಿ ಇವತ್ತು ಬಟ್ಲರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದು ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತಂತಂದರೆ, ಇವತ್ತು RR ಅವರು ಮ್ಯಾಚ್ ವಿನ್ ಆಗೋ ಕಾರಣನೇ ಅವರು. ಯಾಕೆಂದರೆ ಲಾಸ್ಟ್ ಬಾಲ್ವರೆಗೂ ಇವತ್ತು ಆಡಿ ಗೆಲ್ಲಿಸಿದ್ದಾರೆ. ಅವರು ಆ್ಯಕ್ಚುಲಿ ಇಂಜುರಿ ಅಂತ ಇದಾಗಿದ್ರು. ಬಟ್ ಆದರೂ ಇವತ್ತು ಏನು ಮ್ಯಾಚ್ ಆಡಿದ್ದಾರೆ ಅಂತಂದರೆ, ಇವತ್ತು ಭರ್ಜರಿ ಮ್ಯಾಚ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಗುರು. ಇವತ್ತು ಬಟ್ಲರೇ ಒಂದು ಸೆಕೆಂಡ್ ಸೆಂಚುರಿ ಈ ಸೀಸನ್ನಲ್ಲಿ ಸೂಪರಾಗಿ ಆಡಿದ್ದಾರೆ. ಇನ್ನು ಪರಾಗ್ RR ಕಡೆಯಿಂದ ಪರಾಗ್ 34 ಹೊಡೆದ್ರೆ 14 ಬಾಲ್ಗೆ, ಇನ್ನು ಪೋವೆಲ್ 26 ರನ್ ಹೊಡೆದರೆ 13 ಬಾಲ್ಗೆ. ಇಷ್ಟೇ ಇವ್ರು 3 ಕಾಂಟ್ರಿಬ್ಯೂಷನ್ ಯಾರೂ ಆಡಿಲ್ಲ. ಜೈಸ್ವಾಲು ಕೂಡ ಅಂಥ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಇನ್ನು KKR ಬೌಲಿಂಗ್ ಬಂತು ಅಂದರೆ ಲಿಟ್ರಲಿ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಮಿಚೆಲ್ ಸ್ಟಾರ್ಕ್ಗೆ 50 ರನ್ಗಳು, ಒಂದೇ ಒಂದು ವಿಕೆಟ್ ಇಲ್ಲ, 50 ರನ್ನು ಬರಾಬರ್ 50 ಹೊಡೆದು ಬಿಸಾಕಿದ್ದಾರೆ. ಇನ್ನು ಅರೋರಾಗಿ 45, ಒಂದು ವಿಕೆಟು. ಅದು ಬಿಟ್ಟರೆ ಇನ್ನು ಎಲ್ರಿಗೂ ಒಂದು ರೇಂಜ್ಗೆ ಸ್ಕೋರ್ ಹೊಡೆದು ಬಿಸಾಕಿದ್ದಾರೆ. ಇನ್ನು ಹರ್ಷಿದ್ ರಾಣಾಗಂತೂ 19ನೇ ಓವರ್ ಹೊಡೆದ ನಾಯಿ ಹೊಡೆದಂಗೆ ಹೊಡೆದ್ರು ಬಟ್ಲರು. ಅದೇ ಮ್ಯಾಚ್ ಟರ್ನಿಂಗ್ ಅಂತಲೇ ಹೇಳ್ಬೋದು, ಅಷ್ಟು ಸಕ್ಕತ್ತಾಗಿ ಹೊಡೆದ್ರು ಅಂತಲೇ ಹೇಳ್ಬೋದು. ಇನ್ನು ಬಟ್ ಲಾಸ್ಟ್ ಓವರು ಸಕ್ಕತ್ತಾಗಿ ಆಡಿದ್ರು ಚಕ್ರವರ್ತಿ. 10ಕ್ಕೆ ಡಿಫೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಫಸ್ಟ್ ಬಾಲೇ ಆಚೆ ಹೊಡೆದ್ಬಿಟ್ಟು 6 ಹೊಡೆದ್ಬಿಟ್ರು ಬಟ್ಲರು. ಇನ್ನು 3 ಬಾಲಲ್ಲಿ ಸಿಂಗಲ್ ತೊಗೊಂಡು ಓಡಲಿಲ್ಲ. ಬಟ್ ಲಾಸ್ಟ್ 2 ಬಾಲ್ಸಲ್ಲಿ ಒಂದು 2D ಓಡಿ ಒಂದು ಸಿಂಗಲ್ ತೊಗೊಂಡು ಮ್ಯಾಚ್ ವಿನ್ ಮಾಡಿದ್ರು. ನಾನು ಅನ್ಕೊತಾ ಇದ್ದೆ, ಮ್ಯಾಚ್ ಟೈ ಆದರೆ ಮೊದಲನೇ ಸೂಪರ್ ಓವರ್ ನೋಡ್ಬೋದಲ್ಲಪ್ಪ ಅಂತ. ಬಟ್ ಆಗಲಿಲ್ಲ. ಸೊ ಫೈನಲ್ಲಾಗಿ RR ಅವ್ರು ಗೆದ್ರು ಗುರು. ರೋಚಕವಾಗಿದ್ದರು, ಬರೀ ಗೆದ್ದಿರೋದಲ್ಲ, ಬೆಂಕಿ ಥರನೇ ಗೆದ್ದರು, ಸಖತ್ತಾಗಿ ಆಡಿ ಗೆದ್ದರು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೋಡ್ತಾ ಇರಿ, ಬಾಯ್.